ವಿಷ್ಣು ಅಥವಾ ಶ್ರೀಕೃಷ್ಣನನ್ನು ಧ್ಯಾನಿಸುವ ಅತ್ಯಂತ ರಮಣೀಯವಾದ ಶ್ಲೋಕದ ಮೊದಲ ಭಾಗವಾಗಿದೆ. ಇಲ್ಲಿ ಭಗವಂತನು ಪಾರಿಜಾತ ವೃಕ್ಷದ ಕೆಳಗೆ ಕುಳಿತಿರುವ ದೃಶ್ಯವನ್ನು ವರ್ಣಿಸಲಾಗಿದೆ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ 7. ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಾಮಲಂಕೃತಂ. ಪದಗಳ ಅರ್ಥ: ಪಾರಿಜಾತಸ್ಯ ಛಾಯಾಯಾಂ, ಪಾರಿಜಾತ ವೃಕ್ಷದ, ಇದು ಇಷ್ಟಾರ್ಥಗಳನ್ನೂ ಕೊಡುವ ಕಲ್ಪವೃಕ್ಷ. ಛಾಯಾಯಾಂ, ನೆರಳಿನಲ್ಲಿ. ಹೇಮ ಸಿಂಹಾಸನೋಪರಿ, ಹೇಮ ಚಿನ್ನದ, ಸಿಂಹಾಸನದ ಉಪರಿ ಮೇಲೆ, ಆಸೀನಂ ಕುಳಿತಿರುವವನು. ಅಂಬುದಾಶ್ಯಾಮಂ, ಅಂಬುದ ನೀರು ತುಂಬಿದ ಮೋಡ, ಶ್ಯಾಮಂ ಕಡುನೀಲಿ ಕಪ್ಪು ಬಣ್ಣದವನು, ಆಯತಾಕ್ಷಂ ಆಯತ ವಿಶಾಲವಾದ ಉದ್ದವಾದ, ಅಕ್ಷಂ ಕಣ್ಣುಗಳುಳ್ಳವನು, ಅಲಂಕೃತಂ ಸುಂದರವಾಗಿ ಅಲಂಕಾರ ಮಾಡಿಕೊಂಡಿರುವವನು. ಶ್ಲೋಕದ ಭಾವಾರ್ಥ: ಪಾರಿಜಾತ ವೃಕ್ಷದ ತಂಪಾದ ನೆರಳಿನಲ್ಲಿ ಬಂಗಾರದ ಸಿಂಹಾಸನದ ಮೇಲೆ ಕುಳಿತಿರುವ ನೀಲಿ ಮೋಡದಂತಹ ಮೈಬಣ್ಣವುಳ್ಳ, ವಿಶಾಲವಾದ ಕಣ್ಣುಗಳುಳ್ಳ ಮತ್ತು ಸಕಲ ಆಭರಣಗಳಿಂದ ಅಲಂಕೃತನಾದ ಆ ಭಗವಂತನನ್ನು ನಾನು ಧ್ಯಾನಿಸುತ್ತೇನೆ. ಧನ್ಯವಾದಗಳು.